ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶೆಟ್ಟಿ ಯೂಟ್ಯೂಬ್ ಚಾನಲ್ಸ್. ನೀವೆಲ್ಲ ಪಾರ್ಟ್ 1 ವಿಡಿಯೋ ನೋಡಿದ್ರ ಅನ್ಕೊತೀನಿ. ಕನಕಪುರದಲ್ಲಿ ಕಿಂಕರಮ್ಮನ ದೇವರ ಎಳ್ವಾರ ಅಂತ ಹಾಕಿದೆ. ಈಗ ಪಾರ್ಟ್ 2 ಕಂಟಿನ್ಯೂ ಮಾಡಿ ಹಾಕ್ತಾ ಇದ್ದೀನಿ. ಅಂದರೆ ಕೊಂಡ ನಡೆಯುತ್ತಲ್ಲ ಬೆಳಗಿನ ಜಾವ ಇದು 4:15 ನಾನು ತೆಗ್ದಿರೋಂತಹ ವಿಡಿಯೋ. ದೇವ್ರು ಬರುತ್ತಲ್ಲ ಕಿಂಕರಮ್ಮ ಮೈ ಮೇಲೆ, ಅದು ಬರಲಿ ಅಂತ ಎಲ್ಲ ಕಾಯ್ತಾ ಇರ್ತಾರೆ. ನಾನು 4:30ಗೆ ಎದ್ದು ಹೋಗಿದ್ದೆ. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ರಾತ್ರಿ ಮಲಗಿ ತುಂಬ ಲೇಟಾಗಿತ್ತು. 2:30 ಮಲಗಿದ್ದು ಅನಿಸುತ್ತೆ. 3:30ಗೆ ಎದ್ದು ಫ್ರೆಶ್ ಅಪ್ ಆಗಿ 4:30 ಮನೆ ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡಿದ್ದು. ಎಷ್ಟು ಜನ ಕಾಯ್ತಾ ಇರ್ತಾರೆ ಗೊತ್ತಾ, ಮೈ ಮೇಲೆ ದೇವ್ರು ಬರೋದು ನೋಡಬೇಕು ಅಂದ್ಬಿಟ್ಟು. ಹಾಗೆ ದೇವ್ರ ಸುತ್ತ ಫೋನ್ಗಳು ಇಟ್ಕೊಂಡಿರ್ತಾರೆ, ಬಿಕಾಸ್ ಕ್ಯಾಪ್ಚರ್ ಮಾಡಬೇಕು ಅಂತ. ಯಾಕಂದರೆ ಅದರಲ್ಲಿ ಒಂದೇ 1 ಸೆಕೆಂಡಲ್ಲಿ ದೇವ್ರು ಬಂದು ಮುಖ ತಿರುಗ್ತಾರೆ ನೋಡಿ, ಅದಂತೂ ನೋಡೋಕ್ಕೆ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ತುಂಬ ಜನ ವ್ಲಾಗರ್ಸ್ ಇದ್ದಾರೆ ಅನಿಸುತ್ತೆ. ತುಂಬ ಜನ ಅಲ್ಲಿ ನೋಡಿದೆ, ಬಿಕಾಸ್ ಫೋನ್ಗೆ ಸ್ಟ್ಯಾಂಡ್ ಇಟ್ಕೊಂಡು ಕ್ಯಾಪ್ಚರ್ ಫುಲ್ಲು ದೇವ್ರ ಹತ್ರನೇ ಇಟ್ಟಿದ್ರು. ಸೊ ಕಾಯ್ತಾ ಇದ್ವಿ ನಾವು ಕೂಡ ಬರುತ್ತೆ ಅಂತ. ಇದೆಲ್ಲ ದೇವ್ರು ಮೆರೆಸ್ತಾರಲ್ಲ ಇವ್ರದ್ದು ಚೆನ್ನಾಗಿತ್ತು. ಅದು ಸೌಂಡ್ ಹಾಕಿಬಿಟ್ರೆ ಕಾಪಿರೈಟ್ಸ್ ಬರುತ್ತೆ ಅನ್ನೋ ಒಂದೇ ರೀಸನ್ಗೆ ಆಫ್ ಮಾಡ್ತಿದ್ದೀನಿ ಅಷ್ಟೇ. ಇಲ್ಲಿ ದೇವ್ರ ಮೆರವಣಿಗೆ ಏನು ತೋರಿಸ್ತಾ ಇದ್ದೆ. ಅದಾದಮೇಲೆ ಸ್ವಲ್ಪ ಮುಂದೆ ಅಂದರೆ ಹಿಂದೆದಲ್ಲಿ ನಿಂತಿದ್ದಾರೆ ನೋಡಿ, ಕಳಶ ಎತ್ಕೊಂಡು ದೇವರು. ಅವ್ರಿಗೆ ಮೈ ಮೇಲೆ ದೇವ್ರು ಬಂದಿದೆ, ಬಟ್ ಅದು ಬರಲ್ಲ. ಅಂದರೆ ಒಬ್ರು ಇರ್ತಾರೆ, ಅವರು ತಂಬಿಟ್ಟು ಆರತಿ ತೊಗೊಂಬರೋರ್ಗೂ ದೇವ್ರು ಬರಲ್ಲ ಅಂತ ಇದೆ. ಅದು ಅವ್ರು ಬಂದು ಸ್ವಲ್ಪ ಲೇಟ್ ಆಯಿತು. ಆ್ಯಕ್ಚುಲಿ 5 o'clock ಅಷ್ಟರಲ್ಲಿ ದೇವ್ರು ಅಲ್ಲಿಂದ ಹೊರಡಬೇಕಾಗಿತ್ತು, ಬಟ್ ಅವ್ರು ಬಂದಿದ್ದು ಲೇಟ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಕೊಂಡ 6:30 ಒಳಗೆ ಮುಗಿಯೋದು, ಸ್ವಲ್ಪ 7ಗೆ ಹೋಯಿತು. ಆ ಥರ ಆಯಿತು. ಆ್ಯಂಡ್ ನಾನಂತೂ ವೀಡಿಯೋನ ಇಟ್ಕೊಂಡು ಕೈನೋ ಬಂದುಬಿಟ್ಟು ಸ್ಪೀಡ್ ಮೋಷನಲ್ಲಿ ಇಟ್ಬಿಟ್ಟಿದ್ದೀನಿ. ಅದು ಜಲಾಕಿರುತ್ತೆ. ನೀವಲ್ಲಿ ಕನಕಪುರದವರಾಗಿದ್ದರೆ ಗೊತ್ತಿರುತ್ತೆ. ಅದು ಹಂಗೆ ನಿಂತಿರುತ್ತಲ್ಲ, ಸಡನ್ನಾಗಿ ಟರ್ನ್ ಆಗುತ್ತೆ. ರಿಯಾಕ್ಷನ್ ಅಂತೂ ಸಖತ್ತಾಗಿರುತ್ತೆ. ಸ್ವಲ್ಪ ತಲೆನ ಮಾತ್ರ ಶೇಕ್ ಮಾಡುತ್ತೆ ಅಲ್ಲಿ ಇಲ್ಲಿ ಒಂದ್ಸಲಿ ಮಾತ್ರ. ದೇವ್ರು ಬಂದಿದ್ದ ತಕ್ಷಣ ಎಲ್ರಿಗೂ ಒಂಥರ ಖುಷಿ, ಎಲ್ಲರೂ ಅಂತ ಕಿರ್ಚೋದೆಲ್ಲ ಇರುತ್ತಲ್ಲ, ಚೆನ್ನಾಗಿರುತ್ತೆ. ಲಾಸ್ಟ್ ಇಯರ್ ನಾನು ಹೋಗೋಕ್ಕಾಗಿಲ್ಲ, ಬಿಕಾಸ್ ವರ್ಕ್ ಇತ್ತು. ನಾನು ಧರ್ಮಸ್ಥಳದಲ್ಲಿದ್ದೆ. ಹಾಗಾಗಿ ಈ ವರ್ಷ ನಾನು ಮಿಸ್ ಮಾಡಬಾರ್ದು. ಸ್ವಲ್ಪ ಬ್ಯುಸಿ ಇದ್ದೆ ಈ ಟೈಮಲ್ಲೂ ಕೂಡ. ಆದ್ರೂ ನಾನು ನೈಟ್ ಹೋಗಿದ್ದು. ಮಾರ್ನಿಂಗ್ ನಾನು ಕೊಂಡೆಲ್ಲ ಮುಗಿಸ್ಕೊಂಡು ಮತ್ತೆ ಬ್ಯಾಂಗ್ಳೂರು ನೈನಷ್ಟಲ್ಲಿ ನಾನು ಬಂದಿದ್ದೆ. ಎಷ್ಟು ಜನ ಕಾಯ್ತಾ ಇದ್ದೀವಿ ನೋಡಿ, ಬರುತ್ತೆ ದೇವರು ಅಂತ. ತುಂಬ ಚೆನ್ನಾಗಿದೆ. ಒಂಥರ ಅದು ಫೀಲ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ನನಗೆ ಏನು ಕಿಂಕರಮ್ಮನ ಕೊಂಡ ಅಂದರೆ ತುಂಬ ಇಷ್ಟ. ಅಟೆಂಡ್ ಮಾಡಬೇಕು, ಓಡಾಡಬೇಕು ಅಂತೆಲ್ಲ ಜಾಸ್ತಿ ಅನಿಸುತ್ತೆ. ಬಂದಿಲ್ವಾ ದೇವರು, ಹಿಂಗೆಲ್ಲ ಕಾಯ್ತಾ ಇರೋದು. ಕಿಡಿಸ್ತಾ ಇರ್ತಾರೆ ದೇವ್ರದ್ದೆಲ್ಲ ಹೆಸ್ರು ಹೇಳ್ಬಿಟ್ಟು. ನೋಡಿ ವಿಡಿಯೋ ಫೋಟೋಸ್ ಎಲ್ಲ ಎಷ್ಟು ತೆಗಿತಾರೆ, ಹತ್ರನೇ ಇರ್ತಾರೆ. ಬಿಕಾಸ್ ಕ್ಯಾಪ್ಷನ್ ತೆಗೆಯೋದು ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೋಷಿಯಲ್ ಮೀಡಿಯಾ ನಿಮ್ಗೆ ಗೊತ್ತು ಇವಾಗ ಹೇಗಿದೆ ಅಂತ. ಹೀಗೆ ಕಾಯ್ದು ಸ್ವಲ್ಪ ಅಲ್ಲಿ ಡ್ಯಾನ್ಸ್ ಮಾಡೋರು ನೋಡೋದು, ದೇವ್ರ ಮೆರೆಸೋದನ್ನ ನೋಡೋದು, ಮತ್ತು ಇಲ್ಲಿ ನೋಡೋದು, ಹೀಗೆ ಮಾಡ್ತಾಯಿದ್ವಿ. ಫೈನಲಿ ಅವರು ತಂಬಿಟ್ಟು ಆರತಿ ತೊಗೊಬಂದು ಅವ್ರು ಬರೋವರೆಗೂ ನೋಡಿ ದೇವ್ರು ಇದು ಮಾಡೋದು ನೋಡಿ ಸ್ವಲ್ಪ ಶೇಕ್ ಮಾಡ್ತಿದ್ದೆ. ಬಟ್ ಏನು ದೇವ್ರು ಬಂದಿಲ್ಲ. ದೇವ್ರು ಬಂದಾಗ ನೋಡಿ ಜನ ಹೇಗೆ ಮಾಡ್ತಾರೆ ರಿಯಾಕ್ಷನ್ ಅಂತ ತೋರಿಸ್ತೀನಿ. ನಾನು ಅಂದ್ಕೊಂಡೆ, ಅಂದರೆ ನಾನು ದೇವ್ರು ಬರೋದು ನೋಡಬೇಕು ಅಂತ ಇದೇ ವರ್ಷ ಹೋಗಿದ್ದು. 2-3 ಇಯರ್ಸ್ ಬ್ಯಾಕ್ ನಾನು ದೇವ್ರು ಆಲ್ರೆಡಿ ಬಂದು ನಡ್ಕೊಂಡು ಹೋಗ್ಬೇಕಾರೆ ಬಂದಿದ್ದೆ. ಬಟ್ ಮೈ ಮೇಲೆ ಹುಳಿಂದನೇ ತೊಗೊಂಬರ್ತಾರಲ್ಲ, ಅದು ನೋಡಬೇಕು ಅಂದ್ಕೊಂಡೆ. ಬಟ್ ಅದು ನಾನು ನೋಡೋಕ್ಕಾಗಿಲ್ಲ. ಇಲ್ಲೇ ಆಂಜನೇಯ ದೇವಸ್ಥಾನ ಇದೆ, ಅದ್ರ ಹತ್ರ ಮುಖ ಆ ಕಡೆ ಮಾಡ್ಕೊಂಡು ನಿಂತಿದ್ರು ದೇವರು. ತುಂಬ ಝೂಮ್ ಹಾಕಿದ್ದೀನಿ, ಯಾವ ಕ್ಲಾರಿಟಿ ಬರ್ತಾಯಿದೆ ನನಗಂತೂ ನಿಜ ಗೊತ್ತಿಲ್ಲ ನಿಮಗೆ. ಅಲ್ಲಿ ಹೋಗಿದ್ದಿದ್ದು ನಾನು, ನಮ್ಮ ಅತ್ತೆ ಮಗಳು, ನಮ್ಮ ಅತ್ತೆ ಮಗ, 3 ಜನ ಹೋಗಿದ್ವಿ. ಆ್ಯಂಡ್ ದೇವ್ರು ಬಂದಿದ್ದ ತಕ್ಷಣ ಜನಗಳು ನೋಡಿ ಕಾಯಿ ಹೊಡಿಯೋದು, ಕಿರ್ಚೋದು, ಒಂಥರ ಚೆನ್ನಾಗಿತ್ತು. ಮತ್ತು ಅಲ್ಲಿ ದೇವ್ರು ಬಂದಿದ್ದ ತಕ್ಷಣ ಎಲ್ಲರ ಕೈಗೆ ಮಲ್ಲಿಗೆ ಹೂವು ಕೊಟ್ಟಿದ್ರು, ಬಿಡಿ ಹೂವುಗಳು. ನೋಡಿ ದೇವ್ರು ಬರ್ತಾಯಿದ್ದೆ ಹೆಂಗೆ ಕೈ ಮುಕ್ಕೊಂಡು ಫುಲ್ಲು. ಅದೊಂಥರ ನನಗೆ ಹೇಳಕ್ಕೆ ಬರೋಲ್ಲ, ಅಲ್ಲಿರೋರಿಗೆ ಅದು ಫೀಲ್ ಚೆನ್ನಾಗಿರುತ್ತೆ ನೋಡೋದು ಎಲ್ಲ. ಆ್ಯಂಡ್ ಹೂವು ಕೊಟ್ಟಿದ್ರಲ್ವ, ಆ ದೇವರು ಬರುತ್ತಲ್ಲ, ಅವ್ರ ಫೇಸಲ್ಲಿ ನಗು ಎಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಹೂವು ಕೊಟ್ಟಿದ್ರು ಅಂತ ಹೇಳಿದ್ರೆ ಎಲ್ಲ ನಮ್ಮ ಕೈಗೂ ಅಷ್ಟು ಕೊಟ್ಟಿದ್ರು. ಎಲ್ಲ ದೇವ್ರ ಮೇಲೆ ಹಾಕಿಬಿಟ್ಟು, ಅಂದರೆ ಖುಷಿ ಆಗುತ್ತಂತೆ ಅವ್ರಿಗೆ ಆ ಥರ ಮಾಡೋದ್ರಿಂದ. ದೇವ್ರು ಬಂದಿರುತ್ತಲ್ಲ ಅವ್ರಿಗೆ ಹೂವು ಹಾಕಿದಷ್ಟು ಅದು ಫುಲ್ಲು ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡುತ್ತಂತೆ, ಫುಲ್ ಖುಷಿಯಾಗಿರೋದು. ಸೊ ಫಸ್ಟ್ ಎಂಟ್ರಲ್ಲೇ ಪೂಜೆ ಮಾಡ್ತಾರೆ, ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪಾದ ತೊಳೆಯೋದೆಲ್ಲ ಮಾಡ್ತಾರೆ. ಇದೆಲ್ಲ ನೋಡಿಕೊಂಡು ನಾನು ಮತ್ತೆ ಮನೆಗೆ ಬಂದ್ವಿ, ಅಲ್ಲೇ ಪಕ್ಕದಲ್ಲಿ ಇತ್ತು. ಈಗ ನೀನಿಂದ ಬರ್ತೀಯಾ?
ಒಳಗಡೆ ಬಂದು ಆಚೆ ಹೋಗೋಷ್ಟರಲ್ಲಿ ದೇವ್ರು ನಮ್ಮ ಅತ್ತೆ ಮನೆ ಹತ್ರ ಬಂದೇ ಬಿಟ್ಟಿತ್ತು. ತುಂಬ ಜಗಳಗಳು ಈ ಆಂಟಿದಿರ್ತಾರಲ್ಲ ಅಕ್ಕಪಕ್ಕದವರು, ಬಿಕಾಸ್ ಅವ್ರ ಮನೆ ಹತ್ರ ಬಂದರೆ ಅವ್ರು ಪೂಜೆ ಮಾಡಬೇಕು ಅಂತ ಇರುತ್ತೆ. ಬಟ್ ಇನ್ನು ಅಕ್ಕಪಕ್ಕದವ್ರು ನುಗ್ಗಿಬಿಡ್ತಾರೆ. ನೋಡಿ ಎಷ್ಟು ಜನ ಗಲಿಗಿಲಿ ಮಾಡ್ತಾಯಿದ್ರು. ವಿಡಿಯೋ ಹೆಂಗೆ ಅಡ್ಡಾದಿಡ್ಡಿ ಆಗಿಬಿಡಿದೆ. ಆ್ಯಂಡ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಎಲ್ಲ ಪೂಜೆ ಮಾಡೋಕ್ಕೆ ನಾನು ಹೋಗ್ಬಿಟ್ಟು ನಮಸ್ಕಾರ ಪಾದ ಮುಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಬಂಬಿಟ್ಟೆ. ಬಿಕಾಸ್ ಆ ರೋಡಲ್ಲಿ ಹೋದರೆ ನಾವು ಉಳಿತೀವಿ, ಆ ಕೂದಲೆಲ್ಲ ಬಿಟ್ಟಿರ್ತೀವಿ. ಮುಂದೆ ಹಾಗೆ ಬರ್ತಾ ಅವರ ಸಿಸ್ಟರ್ ಅಂತ ಹೇಳ್ತಾರೆ, ಓನ್ ಸಿಸ್ಟರ್, ದೇವರ ಅಕ್ಕ, ಅವರ ದೇವಸ್ಥಾನಕ್ಕೆ ಇನ್ನೇನು ಬರೋ ರೂಟಲ್ಲಿ ಈ ಥರ ಚೆನ್ನಾಗಿ ಅಲಂಕಾರ ಮಾಡಿದರು. ಬರ್ತಾ ಇದ್ದೆ, ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಬಟ್ ತಳ್ಳಿಬಿಡ್ತಾರೆ, ಹಾಕ್ಬಿಟ್ಟು ಬಿಡೋಲ್ಲ ಯಾರನ್ನೂ. ನೋಡಿ ಆದಷ್ಟು ನಾನು ಝೂಮ್ ಮಾಡಿ ತೆಗಿಯೋಕ್ಕೆ ಟ್ರೈ ಮಾಡಿದ್ದೀನಿ. ಅವ್ರು ಫುಲ್ಲು ಸ್ಮೈಲ್ ಫೇಸಲ್ಲೇ ಎಂಟ್ರಿ ತೊಗೊತಾರೆ ಫುಲ್ಲು ಪೂರ. ಇದಾದಮೇಲೆ ಕೊಂಡದಲ್ಲೇ ಒಂದು ಎಕ್ಸ್ಪ್ರೆಷನ್ ಬರುತ್ತೆ, ಅದು ಮಾತ್ರ ಇನ್ನೂ ಸಖತ್ತಾಗಿದೆ. ನೋಡಿ ಎಲ್ಲ ಹೂವು ಹಾಕಿ ಎಷ್ಟು ಖುಷಿ ಪಡಿಸ್ತಾ ಇದ್ದಾರೆ ಅಂತ. ನಾನಂತೂ ಹಿಂದೆನೇ ಆಲ್ಮೋಸ್ಟ್ ಹೋದೆ. ಎಲ್ಲಿವರೆಗೂ ಅಂದರೆ ದೇವಸ್ಥಾನ ಇನ್ನೇನು ಮೇನ್ ರೋಡ್ ಸಿಗೋವರೆಗೂ ಹೋದೆ. ಅದಾದಮೇಲೆ ಇನ್ನು ಹಿಂದೆ ಹೋದರೆ ನಮ್ಮನ್ನಂತೂ ಬಿಡೋಲ್ಲ, ತುಳ್ದಾಕ್ಬಿಡ್ತಾರಲ್ಲ. ಅಲ್ಲಿಗೆ ಹೋಗಿ ಕೊಂಡ ನೋಡೋಕ್ಕಂತೂ ಆಗಲ್ಲ ಡೈರೆಕ್ಟಾಗಿ, ಬಿಕಾಸ್ ಜನ 5 ಗಂಟೆ 4:15 ಹೋಗಿ ನಿಂತಿರ್ತಾರೆ. ನಾನು ದೇವರಿಂದನೇ ಹೋಗ್ತಾ ಇದ್ದೀವಿ. ಸೊ ಇವಾಗೆಲ್ಲ LED ಮಾಡಿಟ್ಟಿದ್ದಾರೆ. ಅಲ್ಲಿ ಹತ್ರ ನಿಂತ್ಕೊಂಡು ನೋಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ LED ನೋಡ್ಬೋದು. ಅದು ಕೂಡ ವಿಡಿಯೋ ಮುಂದೆ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ಕ್ರೌಡ್ ಚೆನ್ನಾಗಿತ್ತು, ಏನೋ ಒಂಥರ. ಇಷ್ಟೊತ್ತಾಗಲೇ ಕೊಂಡ ಆಗಬೇಕಾಗಿತ್ತು, ಬಟ್ ಕೊಂಡ ಮುಗ್ದಿಲ್ಲ, ಹೇಳಿದ್ನಲ್ಲ ಲೇಟ್ ಆಯಿತು ಅಂತ. ದೇವಸ್ಥಾನಕ್ಕೆ ದೇವ್ರು ಬರೋ ಮುಂಚೆ ನಾವು ಹೊರಟ್ಬಿಟ್ವಿ. ಆ್ಯಂಡ್ ತುಂಬ ಜನ ಹಿಂಗೆ ತಂಬಿಟ್ಟು ತೊಗೊಂಬಂದಿದ್ರು. ಅಲ್ಲಿ ನನ್ನ ಅತ್ತೆ ಮಗಳು ಬರ್ತಾ ಇದ್ದಾಳೆ ನೋಡಿ. ನಂಗೆ ಸುಮಾರು ಜನ ಅತ್ತೆದೂರು ಇದ್ದಾರೆ, ಹಾಗಾಗಿ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಆಲ್ಮೋಸ್ಟ್ ಎಲ್ಲ ಅತ್ತೆ ಮಕ್ಕಳೇ ಅಂತ ಹೇಳ್ತಾ ಇರ್ತೀನಿ. ಅಲ್ಲಿ ಹೋದಾದಮೇಲೆ ನಾವು ಕುತ್ಕೊಂಡಿದ್ವಿ ವೇಟ್ ಮಾಡ್ಕೊತ. ಶಿರೀಷಾ ಅವಾಗ ಬಂದಿದ್ದು ನೋಡಿ, ನಿದ್ದೆ ಮೂಡಲ್ಲಿದ್ದಲ್ಲ ಅವಳು. ಪಾಪ ಅವ್ರಿಗೂ ನಿದ್ದೆ ಇಲ್ಲ ಅಲ್ವಾ, ಹಾಗೆ ಸುಮ್ಮನೆ ದವಾಕೊಂಡಿದ್ದಾಳೆ ನನ್ನ ಮೇಲೆ. ಆ್ಯಂಡ್ ಸುಮಾರು ಜನ ಕೂತಿದ್ರು, ಬಿಕಾಸ್ ನಾವು ಅಲ್ಲೇ ಅಂತ ಕೊಂಡದೆಲ್ಲ ಹೋಗಿ ನಿಂತ್ಕೊಂಡು ನೋಡೋಕ್ಕಂತ ಆಗಲ್ಲ. ಅಕ್ಕ, ನನ್ನ ಅಮ್ಮ, ಅಕ್ಕಂದಿರು, ಅತ್ತೆ ಮಕ್ಕಳು, ಇವರೇ ಎಲ್ಲರೂ ದೇವರು ನೋಡಿ ದೇವಸ್ಥಾನ. ಅಲ್ಲಿ LED ನಾನು ಇವಾಗ ಕ್ಯಾಪ್ಚರ್ ಮಾಡೋದು ನಿಮಗೆ. ಆ್ಯಂಡ್ ಇವಳು ನಾನು ಇಬ್ಬರು ಒಟ್ಟಿಗೆ ಹೋಗಬೇಕಾಗಿತ್ತು. ಇವಳಿಗೂ ಕಾಲೇಜ್ ಇದೆ, ನಾನು ಮೀನ್ಸ್ ಒಂದು ಕೋರ್ಸ್ ಜಾಯ್ನ್ ಆಗಿದ್ದಲ್ವ, ಅಲ್ಲಿಗೆ ಹೋಗಬೇಕಾಗಿತ್ತು. ಹಾಗಾಗಿ ವಿಡಿಯೋ ನಾನು ಏನಾದರೂ ಹಾಕ್ತೀನಿ ಅಂದರೆ ಇಲ್ಲ ಅಂದರೂ 2 hours ಆದರೂ ಆಗುತ್ತೆ, ಅಷ್ಟು ವಿಡಿಯೋ ಲಾಂಗ್ ಇದೆ. ನಾನು ಆದಷ್ಟು ಸ್ಪೀಡಲ್ಲಿ ಇಟ್ಟು ನಾನು ವಿಡಿಯೋನ ಹಾಕಿದ್ದೀನಿ. ಆಗಲೇ ಈ ವಿಡಿಯೋದಲ್ಲಿ ತೋರಿಸಿದ್ದು ಕೆಂಡನ ತೆಗಿತಾ ಇರ್ತಾರೆ, ಜಾಸ್ತಿ ಆಗಿರ್ತಾರೆ. ಹಾಗೆ ದೇವ್ರು ಕೂಡ ಬಂತು ಗೇಟ್ ಹತ್ರ. ಎಷ್ಟು ಜನ ಸೇರಿದ್ದಾರೆ ನೋಡಿ. ಕೊಂಡದ ಹತ್ರ ಬಿಟ್ಟು ನಾರ್ಮಲ್ ಗ್ರೀನರಿ ಏನಿರುತ್ತೆ ಅಲ್ಲಿ ಎಲ್ಲರೂ ಇರೋದು. ಮಾಮ ಎಲ್ಲರೂ ನೋಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಜನ ಕಾಯ್ತಾ ಇದ್ದೀವಿ. ಅಲ್ಲೂ ನಿಂತಿದ್ದಾರೆ ನೋಡಿ, ಮೇಲೆಲ್ಲ ನಿಂತಿದ್ದಾರೆ. ಬಸ್ಗಳು ಬಂದಿದ್ದೆಲ್ಲ ಸ್ಟಾಪ್ ಮಾಡೋದ್ರ ಮೇಲೆ ನಿಂತಿದ್ದೆಲ್ಲ ನೋಡ್ತಾಯಿದ್ರು. ದೇವ್ರ ಒಳಗಡೆ ಬರ್ತಾ ಇದೆ. ಬಂತು ಅಂದರೆ ಇನ್ನೇನು ಕೊಂಡ ಹಾಗೆ ಬಿಡ್ತು ಅಂತ ಅರ್ಥ. ತುಂಬ ಜನ ಇದಕ್ಕೆ ಕಾಯ್ತಾ ಇದ್ದಿದ್ದು. ಬೆಳಗ್ಗೆಯಿಂದ ಎದ್ದು ದೇವರಿಂದ ಬಂದಿತ್ತು, ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಅದೊಂದು ನೋಡೋಕ್ಕೆ. ದೇವರು ಜನನ ನೋಡಿ ಖುಷಿ ಪಡುತ್ತಂತೆ. ಓ, ನನ್ನ ಕಳ್ಸ್ಕೊಡೋಕೆ ಇಷ್ಟು ಜನ ಬಂದಿದ್ದಾರೆ ಅಂತ ಫುಲ್ ಖುಷಿಯಾಗಿ 3 ರೌಂಡ್ ಬರಬೇಕು. ಅವರಿಂದ ತಂಬಿಟ್ಟು ಆರತಿ ಇಟ್ಕೊಂಡಿರ್ತಾರಲ್ಲ ಅವ್ರು ಹೋಗ್ಬೇಕಾಯಿತು. ಬಟ್ ದೇವರು 1 ರೌಂಡ್ ಹೋಯ್ತು, ಹಠ ಮಾಡ್ತಿದ್ದೆ ನಾನು ಹೋಗಲ್ಲ, ಕೊಂಡೋಗಿ ಹೋಗ್ತೀನಿ ಅಂತ. ಬಟ್ ಸೆಕೆಂಡ್ ರೌಂಡ್ ಅಷ್ಟರಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು ನಾನು ಹೋಗ್ತೀನಿ, ಇನ್ನು ರೌಂಡ್ ಹೋಗಲ್ಲ ಅಂತ ನುಗ್ಗಕ್ಕೆ ಹೋಗ್ತಾ ಇರುತ್ತೆ. ಮೀನ್ಸ್ ಖುಷಿಯಾಗಿರುತ್ತೆ ದೇವರಿಗೆ. ಆದರೂ ಬಿಡಲ್ಲ ಅಂತ ಸ್ವಲ್ಪ ಜನ ಅಡ್ಡ ಆಗ್ತಾರೆ, ಇಲ್ಲ ಒಂದು ರೌಂಡ್ ಬಾ ಅಂತ. ಬಟ್ ದೇವ್ರು ಬಿಡಲ್ಲ. ನನ್ನ ವಾಯ್ಸ್ ಸ್ವಲ್ಪ ಹೋಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ, ಬಿಕಾಸ್ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಅಷ್ಟು ನಿಮಗೆ ನೀಟಾಗಿ ಕಾಣಿಸ್ತಿರಲ್ಲ. ಮತ್ತು ಇನ್ನೊಂದು, ಈ ವಿಡಿಯೋನ ತುಂಬ ದಿನಗಳಾದಮೇಲೆ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಇನ್ನೂ ಕೊಂಡಲ್ಲಿ ಆಗೋಗ್ಬಿಟ್ಟಿರುತ್ತೆ. ತುಂಬ ಸೋಷಿಯಲ್ ಮೀಡ್ಯಾದಲ್ಲೂ ಹಾಕಿರ್ತಾರೆ ಇದ್ರ ಬಗ್ಗೆ ಎಲ್ಲ. ಬಟ್ ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯೂಟ್ಯೂಬ್ಗೆ. ಸಮ್ ರೀಸನ್ ವರ್ಕ್ ಮತ್ತು ಸಮ್ ಕೋರ್ಸ್ ಅಂತ ಹೇಳಿದ್ರೆ ಜಾಯ್ನ್ ಆಗಿದ್ದರಿಂದ ಬ್ಯುಸಿ ಇದ್ದೆ. ಈಗ ಟೈಮ್ ಸಿಕ್ಕಿದೆ ವಿಡಿಯೋ ಎಲ್ಲ ಎಡಿಟ್ ಮಾಡೋಕ್ಕೆ. ದೇವ್ರು ನೋಡಿ ಫುಲ್ ಖುಷಿ ಪಡ್ಕೊತ ಬರ್ತಾಯಿದ್ದೆ ಕೊಂಡದ ಹತ್ರ. ಬಟ್ ಬಿಡೋಕ್ಕೆ ರೆಡಿ ಇಲ್ಲ, ಯಾರು ಇನ್ನೊಂದು ರೋಡ್ ಹೋಗಲಿ ಅಂತ ಟ್ರೈ ಮಾಡ್ತಾರೆ. ಬಟ್ ದೇವರು ಮುಂದೆನೇ ಹೋಗಲ್ಲ. ಸೊ ಅಲ್ಲಿ ಒಂದ್ಸಲಿ ದೇವ್ರಿಗೆಲ್ಲ ಪೂಜೆ ಮಾಡಿ ಬಿಡ್ತಾರೆ. ಅದನ್ನು ಸ್ವಲ್ಪ ರಾ ಹಾಕಿದ್ದೀನಿ, ನೀವು ನೋಡ್ಬೋದು, ವಾಯ್ಸ್ ಓವರ್ ಕೊಡಲ್ಲ. ದೇವರಿಗೆ ಏನಂತಾರೆ, ಆರತಿ ಬೆಳಗ್ತಾರಲ್ಲ, ಮೀನ್ಸ್ ಕರ್ಪೂರ ಎಲ್ಲ ಹತ್ತಿಸ್ತಾರಲ್ಲ, ಹತ್ತಿಸ್ಬೇಕಾದ್ರೂ ಅದು ತಡೀತಾ ಇಲ್ಲ, ಓಡಕ್ಕೆ ಹೋಗ್ತಾ ಇದೆ. ಅದು ಫುಲ್ಲು ನಾನು ಹಾಕ್ತೀನಿ ಕ್ಲಿಪ್ಸ್ ಏನಾಗುತ್ತೆ ಅಂತ. ಫುಲ್ ಝೂಮ್ ಆಗಿ ತೋರಿಸ್ದೆ. LED ಸ್ವಲ್ಪ ಹತ್ರ ಹೋದಷ್ಟು ಡ್ಯಾನ್ಸ್ ಮಾಡೋ ಥರ ಫೀಲ್ ಆಗುತ್ತೆ. ಫುಲ್ಲು ಜೋಶ್ ಬಾರಿಸ್ತಾ ಇರೋ ಸುತ್ತ ಇರೋರೆಲ್ಲ ದೇವ್ರಿಗೆಲ್ಲ ಕುಗ್ಗಿ ಫುಲ್ಲು ಅದನ್ನು ಇನ್ನೂ ಖುಷಿಯಾಗಿ ಓಡಬೇಕು ಅಂತ ಓಡೋಕ್ಕೆ ಟ್ರೈ ಮಾಡುತ್ತೆ. ಸ್ವಲ್ಪ ಜನ ಮುಂದೆ ಇರ್ತಾರೆ ನೋಡಿ, ಅಂದರೆ ಇವಾಗ ಓಡೋಕ್ಕೂ ಟ್ರೈ ಮಾಡುತ್ತೆ, ಬಟ್ ಆಗಲ್ಲಿ ಹಿಡ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಬಿಡ್ತಾರೆ. ಇವಾಗ ನೋಡಿ ಅದು
ನೋಡಿದ್ರಲ್ವ ದೇವ್ರು ಎಷ್ಟು ಖುಷಿ ಪಡ್ಕೊಂಡು ಕೊಂಡ ಇದು ಫುಲ್ ಹೊರಗಡೆ ಬಂದರೂ ಅಷ್ಟೇ ಖುಷಿಯಾಗಿದೆ. ಎಲ್ಲ LED ಕ್ಯಾಪ್ಚರ್ ಮಾಡ್ತದೆ, ಬಿಕಾಸ್ ಅಲ್ಲಿ ನಿಂತ್ಕೊಂಡು ಮಾಡೋಕ್ಕಂತ ಆಗಲ್ಲ. ಫೈನಲಿ ಯಾರಾದರೂ ಕೊಡ್ತಾರೆ ಅಲ್ಲಿ ಡೈರೆಕ್ಟ್ ತೆಗ್ದಿರೋ ಅಂತ ಒಂದು ರೀಸನ್ಗೆ ನಾನು LED ಯೂಟ್ಯೂಬ್ಗೆ ನಾನು ವ್ಲಾಗ್ ಮಾಡಿದ್ದೀನಿ. ಆ್ಯಂಡ್ ಆಚೆ ಬಂದಮೇಲೆ ದೇವ್ರು ತುಂಬಾ ಖುಷಿಯಾಗುತ್ತೆ. ಜನಗಳು ನೋಡಿ ಎಲ್ಲರ ಜೊತೆ ಅಲ್ಲೇ ಅದು ಕೂಡ ಕುಣಿಯುತ್ತೆ. ಇದು ನೋಡಿದಾಗ ಅನಿಸುತ್ತೆ ಹುಟ್ಟಿದ್ರೆ ಗಂಡು ಮಗಳಾಗಿ ಹುಟ್ಟಬೇಕು ಅಂತ, ಬಿಕಾಸ್ ಅವ್ರು ಎಂಜಾಯ್ ಮಾಡೋಷ್ಟು ನಾವು ಮಾಡಲ್ಲ, ಬಟ್ ಅವ್ರಿಗೆ ಸ್ಟ್ರೆಸ್ ಅಂತಾರೆ. ಬಟ್ ಈಕ್ವಲಿ ಈಗೂ ಕೂಡ ಗರ್ಲ್ಸ್ಗೆ ಔಟ್ ಸೈಡು ಸ್ಟ್ರೆಸ್ ಇರುತ್ತೆ, ಫ್ಯಾಮಿಲಿ ಇನ್ನೂ ಸ್ಟ್ರೆಸ್ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹುಡುಗಿಯರಾಗ್ಬಿಟ್ಟಾದ್ಮೇಲೆ ಎಲ್ಲನೂ ಕಂಪ್ರೆಸ್ ಮಾಡಬೇಕಾಗುತ್ತೆ. ನಂದು ಎಷ್ಟೋ ಬಿತ್ತು ಗೊತ್ತಿಲ್ಲ, ಇನ್ನು ಮಿಕ್ಕಿದೆಲ್ಲ ರೋಡ್ ದೇವರೆಲ್ಲ ಹೋದ್ಮೇಲೆ ಕೊಂಡಕ್ಕೆ ಉಪ್ಪು ಇಲ್ಲಾಂದರೆ ಹರಳು ಇದೆಲ್ಲ ಹಾಕ್ತಾರೆ. ಬಿಕಾಸ್ ಏನಾದರೂ ಆರಿಸ್ಕೊಂಡಿದ್ರೆ ನೆಕ್ಸ್ಟ್ ಇಯರ್ ಬಂದು ಹಾಕ್ತೀನಿ ಅಂತ ಅನ್ಕೊತಾರಲ್ವ. ನಾನಂತೂ ಏನೂ ಆರಿಸ್ಕೊಂಡಿಲ್ಲ, ಬಟ್ ಮನೇಲಿ ಎಲ್ಲ ಹಾಕಿದ್ರೆ ನನ್ನ ಕೈ ಕೊಡ್ತಾರೆ ಅಂತ ನಾನು ಹಾಕ್ತೀನಿ. ಶೀರ್ಷ ಮುನ್ಸ್ಕೊಂಬಿಟ್ಟಿದ್ದು ನನ್ನ ವೀಡಿಯೋದಲ್ಲಿ ನೀವು ತೋರಿಸ್ತಲ್ಲ ಜಾಸ್ತಿ ಅಂತ, ಹಾಗಾಗಿ ಅವ್ರ ಕೈಲಿ ಒಂದು ಹಾಯ್ ಮಾಡಿಸಿ ಫ್ಯಾಮಿಲಿ ಜೊತೆ ಒಂದು ಕ್ಲಿಪ್ ಹಾಕ್ತೀನಿ, ನೀವು ನೋಡ್ಬೋದು. ಬಿಕಾಸ್ ಬ್ಯಾಕ್ ಸೈಡ್ ಕ್ಯಾಮ್ರಾದಲ್ಲಿ ನನ್ನ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ಬೋದಲ್ಲ. ಇನ್ನೂ ಸ್ವಲ್ಪ ಜನ ಇದ್ದಾರೆ, ಅಲ್ಲಿ ಇಲ್ಲಿ ಹೋಗಿದ್ರೆ ಇರೋಷ್ಟು ಜನ ಕ್ಯಾಪ್ಚರ್ ಮಾಡಾಕಿದ್ದೀನಿ. ಹೇಗಿದೆ ಫ್ಯಾಮಿಲಿ? ವಿಡಿಯೋ ಎಲ್ಲ ಆದಮೇಲೆ ಅಲ್ಲೇ ಪ್ರಸಾದ ಇರುತ್ತಲ್ಲ, ಅದು ತಿನ್ಕೊಂಡು ಬೆಂಗಳೂರು ಕಡೆ ಹೊರಟಿದ್ದು. ಇವಾಗ ನೀವು ನೋಡ್ತಾ ಇರೋಂಥ ವೀಡಿಯೋ ಬಂದು ಮುಂದೆ ನಿಂತಿರೋರೊಬ್ಬರು ವೀಡಿಯೋ ಕ್ಯಾಪ್ಚರ್ ಮಾಡಿರೋದು, ಅದು ಫಾರ್ವರ್ಡ್ ಆಗಿತ್ತು. ಆ ವಿಡಿಯೋ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.